ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಟ್ರಾಫಿಕ್ ಫೈನ್ ಏನಾದ್ರು ಪೆಂಡಿಂಗ್ ಇದ್ದರೆ ಯಾವ ಥರ ಅದನ್ನು ಚೆಕ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಈಗ ಟ್ರಾಫಿಕ್ ಫೈನ್ ಒಂದೊಂದ್ಸಲ ಬಂದುಬಿಟ್ರೆ ಆದರೂ ಕೂಡ ಗೊತ್ತಿರಲ್ಲ. ಏನಕ್ಕೆ ಅಂತಂದರೆ ಮೆಸೇಜ್ಗಳು ಚೆಕ್ ಮಾಡ್ಕೊಂಡಿರಲ್ಲ. ಮೆಸೇಜಲ್ಲಿ ಆಲ್ಮೋಸ್ಟ್ ಈಗ ಫೈನ್ ಬರ್ತಿದಂಗೆ ಬರುತ್ತೆ. ಒಬ್ಬೊಬ್ರಿಗೆಲ್ಲ ರಿಜಿಸ್ಟರ್ ಆಗಿಲ್ಲ ಅಂತಂದರೆ ಬರಲ್ಲ, ಬಟ್ ಆಲ್ಮೋಸ್ಟ್ ಅಲ್ಲಿ ಮೆಸೇಜ್ ಬಂದೇ ಬರುತ್ತೆ ಟ್ರಾಫಿಕ್ ಫೈನ್ ಬರ್ತಿದಂಗೆ. ಬಟ್ ಏನು ಮಾಡ್ತೀವಿ ಅಂತಂದರೆ ಮೆಸೇಜ್ಗಳು ನೋಡಿರಲ್ಲ, ನೆಗ್ಲೆಕ್ಟ್ ಮಾಡಿಬಿಟ್ಟಿರ್ತೀವಿ. ಬಿಡು ಯಾವುದೋ ಒಂದು ಮೆಸೇಜ್ ಬಂದೈತಿ, ಏನು ಚಲನ ಏನು ಬಂದಿರಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿರ್ತೀವಿ. ಬಟ್ ಒಂದೊಂದ್ಸಲ ಮಿಸ್ ಆಗ್ಬಿಟ್ಟು ನಾವು ಸಿಗ್ನಲ್ ಜಂಪ್ ಮಾಡಿ ಹೊರಟೋಗಿರ್ತೀವಿ. ಆಮೇಲೆ ಎಲ್ಲ ನಾವು ಪಾರ್ಕಿಂಗಲ್ಲಿ ನಿಲ್ಸಿರ್ತೀವಿ. ಅವಾಗೆಲ್ಲ ಏನು ಮಾಡ್ತಾರೆ ಅಂತಂದರೆ ಫೋಟೋ ತೆಗೆದುಬಿಟ್ಟು ಆನ್ಲೈನಲ್ಲಿ ನಮಗೆ ಫೈನ್ ಬರುತ್ತೆ, ಈ ಚಲನ್ ಬರುತ್ತೆ. ಅದರಿಂದಾಗಿ ಈ ಚಲನೆಲ್ಲ ಎಷ್ಟಿದೆ ಏನು ಅಂತೆಲ್ಲ ನಾವು ತಿಳ್ಕೊಬೇಕಲ್ಲ. ಅದರಿಂದಾಗಿ ಯಾವ ರೀತಿ ನಾವು ತಿಳ್ಕೊಂಬೋದು. ಆಮೇಲೆ ಪೆಂಡಿಂಗ್ ಏನಾದ್ರು ಅಮೌಂಟ್ ಇದ್ರೆ ಇವಾಗಲೇ ಕಟ್ಕೊಬಿಡಿ. ಏನಕ್ಕೆ ಅಂತಂದರೆ ಎಲ್ಲ ಕಡೆ ಜಾಸ್ತಿ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದರೆ. ಅದರಿಂದಾಗಿ ಏನಾದ್ರು ಪೆಂಡಿಂಗ್ ಇದ್ದರೆ ಇವಾಗಲೇ ಕಟ್ಕೊಬಿಡಿ. ತಿರ್ಗಾ ಬೈಕ್ ಸೀಸ್ ಮಾಡೋದಂತೆ ಸುಮ್ಮನೆ ಟೈಮ್ ವೇಸ್ಟು, ಡ್ಯೂಟಿ ವೇಸ್ಟು, ಇದೆಲ್ಲ ವೇಸ್ಟ್ ಆಗುತ್ತೆ. ಅದರಿಂದಾಗಿ ಬನ್ನಿ ಇವಾಗ ಏನಾದ್ರು ಪೆಂಡಿಂಗ್ ಇದೆ ಅಂತ ಚೆಕ್ ಮಾಡೋಣ. ಯಾವ ಥರ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾನು ಮೊದಲನೇದಾಗಿ ನಾನು ಬೆಂಗಳೂರಲ್ಲಿ ತಿಳಿಸ್ಕೊಡ್ತೀನಿ. ಈಗ ಬೆಂಗಳೂರಲ್ಲಿ ಅಲ್ವಾ ಜಾಸ್ತಿ ಇಡ್ತಾ ಇರೋದು. ಅದರಿಂದಾಗಿ ನಾನು ಫಸ್ಟು ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಒಂದು ವೆಬ್ಸೈಟ್ ಇದೆ, ಅದರಿಂದ ನೀವು ಆರಾಮಾಗಿ ನೀವು ಸರ್ಚ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ ಮೇಲೆ ಪ್ರೆಸ್ ಮಾಡ್ತಿದಂಗೆ ನೋಡಿ ನಮಗೆ ಈ ಥರ ಬರುತ್ತೆ, ಟ್ರಾಫಿಕ್ ಚಲನ್ ಪೇಮೆಂಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಬರುತ್ತೆ. ಈ ಥರ ಬರ್ತಿದಂಗೆ ನಾವೇನು ಮಾಡಬೇಕು ಅಂತಂದರೆ ನಮ್ಮ ಮೊಬೈಲ್ ನಂಬರ್ನ ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಯಾವ ಮೊಬೈಲ್ ನಂಬರ್ ಆದ್ರೂ ನೀವು ಇಲ್ಲಿ ಎಂಟರ್ ಮಾಡ್ಬೋದು. ಅಂದರೆ ಏನು ಕನ್ಫ್ಯೂಷನ್ ಆಗುತ್ತೆ ಅಂತ ಅಂದರೆ ಇಲ್ಲಿ ಗಾಡಿ ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿರ್ತೀವಲ್ಲ, ಮೊಬೈಲ್ ನಂಬರು ಅದನ್ನೇ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದೊಂದು ಸಲ ಕನ್ಫ್ಯೂಷನ್ ಆಗುತ್ತೆ. ಆ ನಂಬರ್ ಏನು ಕೊಡಬೇಕಾಗಿಲ್ಲ, ನಿಮಗೆ ಯಾವ ನಂಬರ್ ಇದೆ ಮೊಬೈಲಲ್ಲಿ, ಯಾವ ಸಿಮ್ ಇದೆಯೋ ಆ ನಂಬರ್ನ ನೀವು ಇಲ್ಲಿ ಹಾಕ್ಬಿಟ್ಟು ಗೆಟ್ ಒ ಟಿ ಪಿ ಅಂತ ಕೊಡಿ. ಗೆಟ್ ಒ ಟಿ ಪಿ ಅಂತ ಕೊಡ್ತಿದ್ದಂಗೆ ಇಲ್ಲಿ ನಿಮ್ಮ ನಂಬರ್ಗೆ ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಇಲ್ಲಿ ಎಂಟರ್ ಮಾಡಿಬಿಟ್ಟು ಇಲ್ಲಿ ಏನು ಮಾಡಬೇಕು ಅಂತಂದರೆ ವೆರಿಫೈ ಅಂತ ಇದೆಯಲ್ಲ, ಆ ವೆರಿಫೈ ಮೇಲೆ ನೀವು ಕ್ಲಿಕ್ ಮಾಡಿ. ನೋಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಮಗೆ ಈ ಥರ ಬರುತ್ತೆ, ಪೇ ಟ್ರಾಫಿಕ್ ಚಲನ್ ಅಂತ ಹೇಳ್ಬಿಟ್ಟು ಇಲ್ಲಿ ಬರುತ್ತೆ. ಅವಾಗ ಏನು ಮಾಡಬೇಕು ಅಂತಂದರೆ ನಮ್ಮ ವೆಹಿಕಲ್ ನಂಬರು, ನಮ್ಮ ರಿಜಿಸ್ಟ್ರೇಷನ್ ವೆಹಿಕಲ್ ನಂಬರ್ ಇದೆಯಲ್ಲ, ಆ ನಂಬರ್ನ ನಾವಿಲ್ಲಿ ವೆಹಿಕಲ್ ನಂಬರ್ ಅಂತ ಇದೆ ನೋಡಿ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಅಲ್ಲಿಗೆ ಹೋಗ್ಬಿಟ್ಟು ನಿಮ್ಮ ವೆಹಿಕಲ್ ನಂಬರ್ನ ಹಾಕ್ಬಿಟ್ಟು ಇಲ್ಲಿ ಸರ್ಚ್ ಅಂತ ಇದೆ ನೋಡಿ, ಆ ಸರ್ಚ್ ಮೇಲೆ ನಾವು ಪ್ರೆಸ್ ಮಾಡಬೇಕಾಗುತ್ತೆ. ಆ ಥರ ಸರ್ಚ್ ಮೇಲೆ ಏನಾದ್ರು ಪ್ರೆಸ್ ಮಾಡ್ತಿದ್ದಂಗೆ ನೋಡಿ ಈ ಥರ ಬರುತ್ತೆ. ಏನಾರು ಅಕಸ್ಮಾತ್ ನಿಮ್ಗೆ ಏನಾದ್ರು ಟ್ರಾಫಿಕ್ ಚಲನ್ ಬಂದಿತ್ತು ಅಂತ ಅಂದರೆ ಯಾವ ಚಲನ್ ಬಂದಿದೆ, ಎಷ್ಟು ಗಂಟೆಗೆ ಬಂದಿದೆ, ಆಮೇಲೆ ಫೋಟೋ ಎಲ್ಲ ತೋರಿಸುತ್ತೆ. ಬಟ್ ನನಗೆ ಯಾವುದೇ ಆದಂಥ ಚಲನ್ ಇಲ್ಲ ನೋಡಿ, ಅಲರ್ಟ್ ನೋ ಚಲನ್ ಫೋನ್ ಅಂತ ಹೇಳ್ಬಿಟ್ಟು ಬಂದಿದೆ. ಅದರಿಂದಾಗಿ ಏನಪ್ಪ ಅಂತ ಅಂದರೆ ಯಾವುದೇ ಆದಂಥ ಟ್ರಾಫಿಕ್ ಫೈನ್ ಅಂದಿಲ್ಲ. ಜೊತೆ ನಾನು ಆಲ್ಮೋಸ್ಟ್ ಟ್ರಾಫಿಕ್ ರೂಲ್ಸ್ನ ಆಲ್ಮೋಸ್ಟ್ ಫಾಲೋ ಮಾಡೇ ಮಾಡ್ತೀನಿ, ಎಲ್ಲೂ ಕೂಡ ಅರ್ಜೆಂಟ್ ಮಾಡಲ್ಲ. ಬಟ್ ಏನಾಗುತ್ತೆ ಅಂತಂದರೆ ಮಿಸ್ ಆಗುತ್ತೆ ಒಂದೊಂದ್ಸಲಿ. ಯಾವ ಥರ ಮಿಸ್ ಆಗುತ್ತೆ ಅಂತ ಅಂದರೆ ಅದು ಒಂದ್ಸಲ ಕಾರಲ್ಲಿ ಒಂದು ಬಂದಿದೆ ನನಗೆ, ಅದು ಟ್ರಾಫಿಕ್ ಫೈನ್ ಏನಕ್ಕೆ ಬಂದಿದೆ ಅಂತ ಅಂದರೆ ಗ್ರೀನ್ ಲೈಟ್ ಇತ್ತು. ಗ್ರೀನ್ ಲೈಟ್ ಇರೋದ್ರಿಂದ ಬೇಗ ಪಾಸ್ ಆಗ್ಬೋಣ ಅಂತೇಳಿ ಫುಲ್ ಫಾಸ್ಟಾಗಿ ಹೋಗ್ತಾ ಇದ್ನ. ಫಾಸ್ಟಾಗಿ ಹೋಗೋಂಥ ಟೈಮಲ್ಲಿ ಸಡನ್ನಾಗಿ ಎಲ್ಲ ಲೈಟ್ ಬಿತ್ತು. ಎಲ್ಲ ಲೈಟ್ ಬೀಳ್ತಿದ್ದಂಗೆ ಏನು ಮಾಡ್ತೀನಿ ಅಂತಂದರೆ ಜೀಬ್ರಾ ಕ್ರಾಸಿಂಗ್ ಇರುತ್ತಲ್ಲ, ಅದೊಂಚೂರು ಬಿಟ್ಟು ಒಂಚೂರು ಮುಂದಕ್ಕೆ ಹೋಗ್ತಿದ್ದಂಗೆ ರೆಡ್ ಲೈಟ್ ಬಿದ್ದುಬಿಡುತ್ತೆ. ರೆಡ್ ಲೈಟ್ ಬಿದ್ದಂಗೆ ಹಂಗೂ ನನಗೆ ಡೌಟ್ ಬರುತ್ತೆ, ನಾನೇನು ಬಂದಿದ್ದೀನಲ್ಲ ಅಷ್ಟೊತ್ತಿಗೆ ಕ್ರಾಸ್ ಆಗ್ಬಿಟ್ಟಿನಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಹಿಂದೆಗಡೆ ಕ್ಯಾಮ್ರಾಯಿಂದ ಫೋಟೋ ತೆಗೆಯೋದಲ್ವಾ, ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ ಇನ್ನೂ ನಾನು ಆ ರೆಡ್ ಲೈಟ್ ಐತಲ್ಲ ಅದನ್ನು ಬಿಟ್ಟು ಕ್ರಾಸ್ ಆಗಿರಲಿಲ್ಲ. ಆವಾಗ ಫೈನ್ ಬಂದಿದೆ, ಅದೊಂದು ಫೈನ್ ಬಂತು. ಕನ್ಫ್ಯೂಷನ್ ಆಗೋಗ್ಬಿಟ್ಟಿದೆ, ಏನಕ್ಕಪ್ಪ ಬಂತು ಅಂತ ಹೇಳ್ಬಿಟ್ಟು ಓಪನ್ ಮಾಡಿ ನೋಡಿದಾಗ ಈ ಥರನೂ ಆಗುತ್ತೆ ಅಂತ ಹೇಳ್ಬಿಟ್ಟು ಅರ್ಜೆಂಟ್ ಮಾಡಬಾರ್ದು. ಎಲ್ಲ ಲೈಟ್ ಬಂತು ಅಂತಿದ್ದಂಗೆ ನಾವು ಆಲ್ಮೋಸ್ಟ್ ತಗೊಂಡೋಗಿ ನಿಧಾನಕ್ಕೆ ನಿಲ್ಸ್ಕೋಣ. ಒಂದೊಂದ್ಸಲ ಏನಾಗುತ್ತೆ ಅಂತಂದರೆ ಸ್ಪೀಡಾಗಿ ಬರ್ತಾ ಇರ್ತೀವಿ, ಹಿಂದೆಗಡೆ ಸ್ಪೀಡಾಗಿ ಬರ್ತಾ ಇದೆ, ಸಡನ್ನಾಗಿ ಏನಾದ್ರು ಬ್ರೇಕ್ ಹಾಕ್ಬಿಟ್ರೆ ಅವನು ಬಂದು ಹೊಡೆಯೋ ಚಾನ್ಸಸ್ ಇರುತ್ತೆ. ಅದರಿಂದಾಗಿ ಆದಷ್ಟು ನಿಧಾನಕ್ಕೆ ಹೋಗೋಣ, ಸಿಗ್ನಲ್ಗಳ ಹತ್ರ ಇಲ್ಲ. ಆಮೇಲೆ ಇನ್ನೊಂದು ಇವಾಗ ಈಗ ಇದಿಷ್ಟು ಬೆಂಗಳೂರಲ್ಲಿ ಮಾತ್ರ, ಬೆಂಗಳೂರದ್ದು ಏನಾದ್ರು ಚಲನ್ ಬಂದಿದ್ರೆ ಮಾತ್ರ ಇಲ್ಲಿ ಬರುತ್ತೆ. ಆಲ್ ಓವರ್ ಕರ್ನಾಟಕ, ಈಗ ಕರ್ನಾಟಕ ಫುಲ್ಲು ಏನಾದ್ರು ನಮ್ಗೆ ಏನಾದ್ರು ಯಾವ್ದಾರು ಒಂದು ಚಲನ್ ಇದ್ದರೆ ಅದನ್ನ ಯಾವ ಥರ ತೆಗಿಬೇಕು ಅಂತಂದರೆ ಫಸ್ಟು ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕು ನೀವು. ನೋಡಿ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಏನು ಮಾಡ್ತೀರಾ ಅಂತ ಅಂದರೆ ವೆಹಿಕಲ್ ಇನ್ ಆಫ್ ಅಂತ ಹೇಳ್ಬಿಟ್ಟು ನೀವು ಸರ್ಚ್ ಮಾಡಿ. ವೆಹಿಕಲ್ ಇನ್ ಆಫ್ ಅಂತ ಸರ್ಚ್ ಮಾಡ್ತಿದ್ದಂಗೆ ನಮಗೆ ಈ ಅಪ್ಲಿಕೇಶನ್ ಬರುತ್ತೆ ನೋಡಿ. ಈ ಅಪ್ಲಿಕೇಶನ್ ನಾವು ಪ್ರೆಸ್ ಮಾಡೋಣ. ಪ್ರೆಸ್ ಮಾಡ್ತಿದ್ದಂಗೆ ನೋಡಿ ಈ ಥರ ನಮಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋ ಅಂತ ಆಪ್ಷನ್ ಬರುತ್ತೆ. ನನ್ನ ಹತ್ರ ಆಲ್ರೆಡಿ ಇನ್ಸ್ಟಾಲ್ ಆಗಿರೋದ್ರಿಂದ ನಾನು ಏನು ಮಾಡ್ತೀನಿ ಅಂತಂದರೆ ಓಪನ್ ಅಂತ ಇದೆಯಲ್ಲ, ಆ ಓಪನ್ ಇವಾಗ ಪ್ರೆಸ್ ಮಾಡ್ತೀನಿ ನೋಡಿ. ಓಪನ್ನ ಪ್ರೆಸ್ ಮಾಡ್ತಿದ್ದಂಗೆ ಇಲ್ಲಿ ಕಂಟಿನ್ಯೂ ಟು ಆ್ಯಪ್ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಅವಾಗ ಇಲ್ಲಿ ಮೇಲಿದೆಯಲ್ಲ ಅದನ್ನು ನಾವು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡ್ತಿದ್ದಂಗೆ ನಮಗೆ ಈ ಥರ ಫ್ಯೂಚರ್ ಮತ್ತು ಈ ಥರ ಇಂಟರ್ಫೇಸ್ ಬರುತ್ತೆ. ಅಂದರೆ ಸರ್ಚ್ ಓನರ್ ನಂಬರು, ಆಮೇಲೆ ಚೆಕ್ ಚಲನ್ ಡೀಟೇಲ್ಸು, ಕಾರ್ ರೀಸೇಲ್ ವ್ಯಾಲ್ಯೂ ಅಂತ ಈ ಥರ ಎಲ್ಲ ಆಪ್ಷನ್ ಇದೆ ನೋಡಿ. ಇದರಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಟಾಪ್ ಫ್ಯೂಚರಲ್ಲಿ ಸೆಕೆಂಡ್ನೇ ಆಪ್ಷನ್ ಇದೆ ನೋಡಿ, ಚೆಕ್ ಚಲನ್ ಡೀಟೇಲ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ನಾವು ಇವಾಗ ಪ್ರೆಸ್ ಮಾಡಬೇಕು. ಅದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಈಗ ನಮ್ಮ RC/DL ಇಲ್ಲ ಚಲನ್ ನಂಬರ್ ಅಂತ ತೋರಿಸ್ತದೆ. ಅಂದರೆ ನಿಮಗೆ ಚಲನ್ ನಂಬರ್ ಬಂದಿರುತ್ತೆ. ಫೋಟೋ ಎಲ್ಲ ಬೇಕು ಅಂತ ಅಂದರೆ ಚಲನ್ ನಂಬರ್ ಹಾಕ್ಬಿಟ್ಟು ಇಲ್ಲಿ ಕೂಡ ತೊಗೊಬೋದು. ಬಟ್ ನಾನು ಏನು ಮಾಡ್ತೀನಿ ಅಂತಂದರೆ ನಾನು ವೆಹಿಕಲ್ ನಂಬರ್ ಹಾಕ್ತೀನಿ. ವೆಹಿಕಲ್ ನಂಬರ್ ಹಾಕ್ಬಿಟ್ಟು ಇವಾಗ ನಾನು ಸರ್ಚ್ ಕೊಡ್ತೀನಿ ನೋಡಿ. ಸರ್ಚ್ ಕೊಡ್ತಿದ್ದಂಗೆ ಒಂದು ಸ್ವಲ್ಪ ಅಡ್ವರ್ಟೈಸ್ ಬರುತ್ತೆ, ನೋಡಬೇಕಾಗುತ್ತೆ. ಒಂದು 5 ಸೆಕೆಂಡ್ ಅಡ್ವರ್ಟೈಸ್ ಬರುತ್ತೆ. ಅಡ್ವರ್ಟೈಸ್ ಬರ್ತಿದ್ದಂಗೆ ಸ್ಕಿಪ್ ಕೊಡ್ತಿದ್ದಂಗೆ ನಮ್ಗೆ ಯಾವ ಥರ ಬರುತ್ತೆ ಅಂತ ಅಂದರೆ ಈ ಥರ ಬರುತ್ತೆ ನೋಡಿ. ಅಂದರೆ ಏನಾದ್ರು ನಾವು ಚಾಲ್ಸಿ ನಂಬರ್ ಐತೆ ಮತ್ತು ಇಂಜಿನ್ ನಂಬರ್ ಐತೆ ಅಂತಂದರೆ ನಮ್ಮ ಹತ್ರ RC ಕಾರ್ಡ್ ಕೈಯಲ್ಲಿ ಇತ್ತು ಅಂತಂದರೆ ಅದನ್ನು 5 ನಂಬರ್ ಲಾಸ್ಟ್ 5 ನಂಬರ್ ಇರ್ತಲ್ಲ, ಆ ನಂಬರ್ನ ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ನಿಮ್ಮ ಹತ್ರ ಚಾಲ್ಸಿ ನಂಬರು ಮತ್ತು ಇಂಜಿನ್ ನಂಬರ್ ಇಲ್ಲ ಅಂತಂದ್ರೂ ನೀವು ಓಪನ್ ಮಾಡ್ಬೋದು. ಏನು ಮಾಡಬೇಕು ಅಂತಂದರೆ ಇಲ್ಲಿ ಕ್ಯಾನ್ಸಲ್ ಅಂತ ಇದೆ ನೋಡಿ, ಈ ಕ್ಯಾನ್ಸಲ್ನ ಪ್ರೆಸ್ ಮಾಡಬೇಕು. ನನ್ನ ಹತ್ರ ಎರಡು ಕೂಡ ಇದೆ, ಬಟ್ ನಾನು ಹಾಕಲ್ಲ, ನಾನು ಕ್ಯಾನ್ಸಲ್ ಕೊಡ್ತೀನಿ. ಕ್ಯಾನ್ಸಲ್ ಕೊಟ್ಟ ಮೇಲೆ ಏನಾಗುತ್ತೆ ಅಂತಂದರೆ ನಮ್ಮದು ವೆಹಿಕಲ್ ರಿಜಿಸ್ಟರ್ ಮಾಡಿರ್ತೀವಲ್ಲ, ಆ ರಿಜಿಸ್ಟ್ರ್ ಮಾಡೋಂಥ ಟೈಮಲ್ಲಿ ನಮ್ಮ ನಂಬರ್ ಕೂಡ ರಿಜಿಸ್ಟರ್ ಮಾಡ್ತೀವಿ. ಆ ನಂಬರ್ಗೆ ಒಂದು OTP ಬರುತ್ತೆ ನೋಡಿ. OTP ಬಂತು. OTPನ ನಾನು ಇವಾಗ ಎಂಟರ್ ಮಾಡ್ತಿದ್ದಂಗೆ ನಮಗೆ ಯಾವ ಥರ ಬರುತ್ತೆ ಅಂತ ನೋಡಿ. ಯಾವುದೇ ಆದಂಥ ಚಲನ್ ನನ್ನ ಹತ್ತಿರ ಆಗಿಲ್ಲ, ನನ್ನ ಬೈಕಲ್ಲಿ ಯಾವುದೇ ಆದಂಥ ಫೈನ್ ಇಲ್ಲ. ಅದರಿಂದಾಗಿ ಯಾವುದೂ ಕೂಡ ಫೈನ್ ಬಂದಿಲ್ಲ. ಫೈನ್ ಬಂದಿರೋದ್ರಿಂದ ಏನಂತ ಬರ್ತಾ ಇದೆ ನೋಡಿ, ನೋ ಚಲನ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದೆ. ಅಕಸ್ಮಾತ್ ಚಲನ್ ಇತ್ತು ಅಂತಂದರೆ ಯಾವ ಥರ ತೋರಿಸುತ್ತೆ ಅನ್ನೋದು ಕೂಡ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಅಂದರೆ ಕಾರಿಂದ ಒಂದು ಪೆಂಡಿಂಗ್ ಇದೆ ನಂದು,
ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ಫೈನ್ ಬಂದಿತ್ತು ಅಂತಂದರೆ ಯಾವ ಥರ ಇರುತ್ತೆ ಅಂತ ಅಂದರೆ ಇಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ, ಈ ಥರ ಬಂದಿರುತ್ತೆ ನಮಗೆ. ಅದಾದಮೇಲೆ ನಾವು ಆನ್ಲೈನಲ್ಲೂ ಕೂಡ ಪೇ ಮಾಡ್ಬಿಡ್ಬೋದು ಈಗ ಫೈನ್ನ. ಅವಾಗ ಏನು ಮಾಡಬೇಕು ಅಂತಂದರೆ ಇಲ್ಲಿ ಪೇ ನೋವು ಅಂತ ಇದೆ ನೋಡಿ, ಆ ಪೇ ನೋವು ಮೇಲೆ ನಾವು ಪ್ರೆಸ್ ಮಾಡಿದ್ರೆ ನಾವು ಟ್ರಾಫಿಕ್ ಫೈನ್ನ ನಾವು ಕಟ್ಬೋದು. ಬಟ್ ಇನ್ನೊಂದು ಏನಪ್ಪ ಅಂತಂದರೆ ನಾವು ಆನ್ಲೈನಿಂದ ಪೇ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ 234 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ ನಮಗೆ. ಈಗ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇರುತ್ತಲ್ಲ, ಅಲ್ಲೇ ಹೋಗಿ ನಾವೇನಾದ್ರು ಕಟ್ತೀವಿ ಅಂತಂದರೆ 500 ರೂಪಾಯಿ ಅಷ್ಟೇ ಕಟ್ಟಿಸ್ಕೊಳ್ಳೋದು. ಬಟ್ ಇಲ್ಲೇನಾದ್ರು ನಾವು ಪೇ ಮಾಡ್ತೀವಿ ಅಂತಂದರೆ ನೋಡಿ 234 ರೂಪಾಯಿ ಪ್ಲಾಟ್ಫಾರ್ಮ್ ಫೀ ಅಂತ ಹೇಳ್ಬಿಟ್ಟು ಮತ್ತು GST ಸೇರಿಸ್ಬಿಟ್ಟು ಇಲ್ಲಿ ಅರ್ಧ ಹಾಕ್ಬಿಟ್ಟಿದ್ದಾನೆ. ಅಂದರೆ 500 ರೂಪಾಯಿ ಅರ್ಧ ಫುಲ್ಲು ಇದೇ ಹಾಕ್ಬಿಟ್ಟಿದ್ದಾನೆ ಪ್ಲಾಟ್ಫಾರ್ಮ್ ಫೀ ಮತ್ತು GST ಹಾಕಿದ್ದಾನೆ. ಅದರಿಂದಾಗಿ ನಾನೇನು ಮಾಡ್ತೀನಿ ಅಂತಂದರೆ ಸ್ನೇಹಿತರೆ, ಹೋಗಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ನಿಮ್ದು ಏನಾದ್ರು ಫೈನ್ ಇದ್ದರೆ ಅಲ್ಲೇ ಹೋಗಿ ಕಟ್ಟಿ, ಆನ್ಲೈನಲ್ಲಿ ಏನು ಕಟ್ಟೋದು ಬೇಡ. ಹೋಗಿ ನಾನು ಕೂಡ ಅಲ್ಲೇ ಈಗ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಅಲ್ಲೇ ಹೋಗಿ ನಾನು ಕೂಡ ಕಟ್ತೀನಿ. ಇನ್ನು ಇನ್ಶೂರೆನ್ಸ್ ಇದೆಯಲ್ಲ, ಇನ್ಶೂರೆನ್ಸ್ ಡೇಟ್ವರೆಗೂ ಕೂಡ ಇರುತ್ತೆ. ಅದರಿಂದಾಗಿ ಏನು ಮಾಡ್ತೀನಿ ಅಂತಂದರೆ ಇನ್ಶೂರೆನ್ಸ್ ಡೇಟ್ ಮುಗಿಯೋಷ್ಟರೊಳಗಡೆ ಹೋಗಿ ಕಟ್ಟಬೇಕಾಗಿರುತ್ತೆ. ಅದರಿಂದ ಹೋಗಿ ನಾನು ಕೂಡ ಕಟ್ತೀನಿ. ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.